ಹಾಯ್, ಎಲ್ಲರಿಗೂ ನಮಸ್ಕಾರ. ನಮ್ಮ ಚಾನಲ್ಗೆ ಸ್ವಾಗತ. ನಾನು ಲಕ್ಷ್ಮಿ. ಇವತ್ತಿನ ರೆಸಿಪಿ ಬಂದು ಕುಂಬಳಕಾಯಿ ಪಾಯಸ ಮಾಡುವುದು ಹೇಗೆ ಅಂತ ನೋಡೋಣ. ಅದಕ್ಕೂ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಬರುವ ಬೆಲ್ ಐಕನ್ನು ಕ್ಲಿಕ್ ಮಾಡಿ. ಬೆಲ್ಲೈ ಕ್ಲಿಕ್ ಮಾಡೋದ್ರಿಂದ ನಮ್ಮ ವಿಡಿಯೋ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಹಾಗಾಗಿ ತುಂಬ ಈಸಿಯಾಗಿ ಕ್ವಿಕ್ಕಾಗಿ ಮನೆಯಲ್ಲೇ ಕುಂಬಳಕಾಯಿ ಪಾಯಸ ಮಾಡುವುದು ಹೇಗೆ ಅಂತ ನೋಡೋಣ. ಲೆಟ್ಸ್ ಸ್ಟಾರ್ಟ್ ಅವರ್ ವಿಡಿಯೋ. ನೋಡಿ, ಮೊದಲಿಗೆ ನಾವು ಇಲ್ಲಿ ಚೆನ್ನಾಗಿ ಹಣ್ಣಾಗಿರುವಂಥ ಕುಂಬಳಕಾಯಿ ತೊಗೊಂಡಿದ್ದೀವಿ. ಅರ್ಧ kg ಕುಂಬಳಕಾಯಿ ಮೇಲೆ ಸಿಪ್ಪೆ ತೆಗೆದುಬಿಟ್ಟು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರುವಂಥ ಕುಂಬಳಕಾಯಿ ಪೀಸಸ್ಸು. ಅದಕ್ಕೆ ನಾವು ಮೇಲೆ ತನಕ ಕುಂಬಳಕಾಯಿ ಪೀಸಸ್ ಮೇಲೆ ತನಕ ಒಂದು ಅರ್ಧ ಲೀಟರ್ ನೀರನ್ನು ಸೇರಿಸ್ಕೊತಾ ಇದ್ದೀವಿ. ನೋಡೋರಲ್ಲ, ಇವಾಗ ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಒಂದು ಪ್ಲೇಟನ್ನು ಮುಚ್ಚಿ ಕಡಾಯದಲ್ಲಿ ಬೇಯಿಸ್ಕೊತಾ ಇದ್ದೀವಿ. ನೋಡಿ, ಒಂದು 40% ಬೆಂದಿದೆ. ಅಷ್ಟರಲ್ಲಿ ಏನೇನು ಬೇಕೋ ನೋಡೋಣ. 1/4 ಲೀಟ್ರ್ ಹಾಲು, ಅರ್ಧ kg ಬೆಲ್ಲ, ಅರ್ಧ ಚಿಪ್ಪು ಎಳೆ ಕೊಬ್ಬರಿ, ಹಾಗೆ 4 ಏಲಕ್ಕಿ ಕಾಯಿ, 1-2 ಚಮಚ ಕಡಲೆ ಬೀಜ. ಕೊಬ್ಬರಿ ಎಳೆದಾಗಿರೋದ್ರಿಂದ ಪಾಯಸ ತುಂಬಾ ಟೇಸ್ಟಿಯಾಗಿರುತ್ತೆ. ಹಾಗಾಗಿ ನಾನು ಸ್ವಲ್ಪ ಎಳೆದು ತಗೊಂಡಿದ್ದೀನಿ. ಇದೇ ಮಿಕ್ಸಿ ಜಾರಿಗೆ ಕೊಬ್ಬರಿ ಮತ್ತು ಏಲಕ್ಕಿ ಹೀಗೆ ಕಡಲೆ ಬೀಜ ಸೇರಿಸ್ಕೊಂಡು ತರ್ತರಿಯಾಗಿ ರುಬ್ಕೊಳ್ಳೋಣ. ನೋಡಿ, ರುಬ್ಕೊಬಂದಿದ್ದೀವಿ. ಇವಾಗ ಕುಂಬಳಕಾಯಿ ನೋಡಿ ಒಂದು 3/4% ಬೆಂದಿದೆ. ನಾವು ಸೌಟಲ್ಲಿ ಜಸ್ಟ್ ಮಿಕ್ಸ್ ಮಾಡ್ತಾಯಿದ್ರೆ ಸ್ಮ್ಯಾಶ್ ಆಗ್ತಾಯಿದೆ. ಇಷ್ಟಾದರೆ ಸಾಕು. ನಾವು ಸೌಟಲ್ಲೇ ಜಸ್ಟ್ ಸ್ಮ್ಯಾಶ್ ಮಾಡ್ಕೊಂಡಿದ್ದೀವಿ. ಈ ಥರ ನೀವು ಬೇಕಾದರೆ ಸ್ಮ್ಯಾಶರಲ್ಲೂ ಕೂಡ ಸ್ಮ್ಯಾಶ್ ಮಾಡ್ಕೋಬಹುದು. ಇವಾಗ ಇದಕ್ಕೆ ನಾವು ಅರ್ಧ kg ಬೆಲ್ಲವನ್ನು ಸೇರಿಸ್ಕೊಳ್ಳೋಣ. ನೋಡಿ, ಅರ್ಧ kg ಬೆಲ್ಲ ಸೇರಿಸ್ಕೊಂಡಿದ್ದೀವಿ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಅರ್ಧ kg ಬೆಲ್ಲ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಬೆಲ್ಲ ಎಲ್ಲ ಕರಗೋ ತನಕ. ನೀವು ಬೆಲ್ಲದಲ್ಲಿ ಏನಾದರೂ ಮಣ್ಣು ಅಥವಾ ಕಡ್ಡಿ ಇದ್ದರೆ ಬೇರೆಯೇ ಪಾಕ ಮಾಡಿ ಸೇರಿಸ್ಕೋಬಹುದು. ಇದರಲ್ಲಿ ಯಾವುದೇ ಥರ ಕಡ್ಡಿ ಮಣ್ಣು ಇಲ್ಲ. ಹಾಗಾಗಿ ನಾನು ಹಂಗೆ ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿ, ಚೆನ್ನಾಗಿ ಕರಗಿದೆ ಬೆಲ್ಲ ಪೂರ್ತಿ ಮೆಲ್ಟ್ ಆಗಿದೆ. ನೀರು ಕೂಡ ಬಿಟ್ಕೊಂಡಿದೆ ಬೆಲ್ಲ. ಈ ಟೈಮಲ್ಲಿ ನಾವು ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿಕೊಂಡು ನಾವು ರುಬ್ಬಿ ತಗೊಂಡಿರುವಂಥ ಕಾಯಿ ಮತ್ತು ಕಡಲೆ ಬೀಜ ಹಾಗೆ ಏಲಕ್ಕಿ ಇದನ್ನು ಕೂಡ ಸೇರಿಸ್ಕೊಳ್ಳೋಣ. ಜಾಸ್ತಿ ನುಣ್ಣಗೆ ರುಬ್ಕೋಬೇಡಿ, ತರ್ತರಿಯಾಗಿ ರುಬ್ಕೊಂಡ್ರೆ ಚೆನ್ನಾಗಿರುತ್ತೆ. ನೋಡಿ, ಅದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಆಗಿದ ನಂತರ 5 ನಿಮಿಷದ ನಂತರ ಹಾಲನ್ನು ಸೇರಿಸ್ಕೊಳ್ಳೋಣ. ಹಾಲು ಕಾಯಿಸಿ ತಗೊಂಡಿರುವಂಥ ಹಾಲು. ನೋಡಿ, ಚೆನ್ನಾಗಿ ಮಿಕ್ಸ್ ಆಗಿದೆ. ಲಾಸ್ಟಲ್ಲಿ 2 ಚಮಚ ತುಪ್ಪವನ್ನು ಸೇರಿಸ್ಕೊಳ್ಳೋಣ. ನಿಮಗೆ ಬೇಕಂದರೆ ಗೋಡಂಬಿ ದ್ರಾಕ್ಷಿ ಕೂಡ ತುಪ್ಪದಲ್ಲಿ ಫ್ರೈ ಮಾಡಿ ಸೇರಿಸ್ಕೋಬೋದು. ಆದರೆ ನನಗೆ ಇಲ್ಲಿ ಇಷ್ಟ ಇಲ್ಲ ಗೋಡಂಬಿ ದ್ರಾಕ್ಷಿ ಸೇರಿಸ್ಕೊಳ್ಳೋದು, ಏಕೆಂದರೆ ಹಿಂಗೇ ಚೆನ್ನಾಗಿರುತ್ತೆ ಕುಂಬಳಕಾಯಿ ಪಾಯಸ. ಹಾಗಾಗಿ ನೋಡಿದ್ರೆಲ್ಲ ರೆಡಿಯಾಗಿದೆ. ಇವಾಗ ನಾವು ಬೌಲ್ಗೆ ಸರ್ವ್ ಮಾಡ್ಕೊಳ್ಳೋಣ. ತುಂಬಾ ಟೇಸ್ಟಿಯಾಗಿ ಈಸಿಯಾಗಿ ಮನೆಯಲ್ಲೇ ನಾವು ಮಕ್ಕಳಿಗೆ ರೆಡಿ ಮಾಡಿ ಕೊಡ್ಬೋದು. ನೋಡಿದ್ರಲ್ಲ, ನಿಮಗೆ ಯೆಲ್ಲೋ ಕಲರ್ ಬೇಕಂದರೆ ಅರಿಶಿನ ಕೂಡ ಹಾಕ್ಕೋಬೋದು. ನಾನು ಹಾಲು ಹಾಕ್ಕೊಂಡಿರೋದ್ರಿಂದ ಸ್ವಲ್ಪ ಲೈಟ್ ಲೆಮನ್ ಕಲರ್ ಬಂದಿದೆ. ತುಂಬಾ ಟೇಸ್ಟಿಯಾಗಿ ಬಂದಿದೆ ಕೂಡ. ನೀವು ತಪ್ಪದೆ ಟ್ರೈ ಮಾಡಿ. ಹೇಗೆ ಬಂತು ಅಂತ ಕಾಮೆಂಟ್ ಮೂಲಕ ಕಾಮೆಂಟ್ ಮಾಡಿ. ನೋಡಿರಲ್ಲ, ಇವಾಗ ನಾವು ಸರ್ವ್ ಮಾಡ್ಕೊಂಡಿದ್ದೀವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.